ಇಲ್ಲಿಗೆ ಬಂಗ್ಲಗುಡ್ಡ ಶೋಧ ಕಾರ್ಯ ಅಂತ್ಯ ಆಗಿರುವಂತದ್ದು. ನಾಳೆಯಿಂದ ಬೇರೆ ರೀತಿಯಾದಂತಹ ವಿಚಾರಣೆಗಳು ಮತ್ತೆ ಶುರುವಾಗಲಿಕ್ಕಿದೆ. ಅಂದ್ರೆ ಬಂಗ್ಲಗುಡ್ಡದಲ್ಲಿ 2 ದಿನಗಳ ಕಾಲ ಶೋಧ ಕಾರ್ಯ ನಡೆದಿತ್ತು. ನಿನ್ನೆ ಸುಮಾರು 7 ಗಂಟೆಗಳ ಕಾಲ ಶೋಧ ಕಾರ್ಯ ಮಾಡಿದ್ರೆ ಇವತ್ತು 3 ಗಂಟೆಗಳ ಕಾಲ ಶೋಧ ಕಾರ್ಯ ಮಾಡಲಾಗಿತ್ತು. ಸುಮಾರು 13 ಎಕರೆ ವಿಸ್ತೀರ್ಣದ ಈ ಒಂದು ಬಂಗ್ಲಗುಡ್ಡ ಕಾಡೇನಿದೆ, ಬಂಗ್ಲಗುಡ್ಡ ಕಾಡಿನ ಪೂರ್ತಿಯಾಗಿ ಶೋಧ ಕಾರ್ಯ ಮಾಡುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಅನ್ನ ರೂಪಿಸಿದ್ರು. ಅದರಂತೆ ನಿನ್ನೆ ಅರ್ಧ ಬಂಗ್ಲಗುಡ್ಡ ಕಾಡನ್ನ ಏನು ಶೋಧ ಕಾರ್ಯ ಮಾಡಿದ್ರೆ ಇವತ್ತು ಉಳಿದಂತ ಕಡೆಗಳಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಿರುವಂತದ್ದು. ನಿನ್ನೆ 3 ತಂಡಗಳಾಗಿ ಶೋಧ ಕಾರ್ಯ ಮಾಡಿದ್ರೆ ಇವತ್ತು 2 ತಂಡಗಳಾಗಿ ರೂಪಿಸಿಕೊಂಡು, ಅಂದ್ರೆ ಒಂದು ತಂಡ ಶೋಧ ಕಾರ್ಯ ಮಾಡಿ ಮತ್ತೊಂದು ತಂಡ ಒಂದು ಶೋಧ ಕಾರ್ಯದಂತ ಸಿಕ್ಕಿದಂತ ಬುರುಡೆ ಮತ್ತು ಎಲುಬಿನ ಪೀಸ್ಗಳೇನಿದೆ ಅದನ್ನ ಸಂಗ್ರಹಿಸಿ ಅದನ್ನ ಕಳುಹಿಸುವಂತ ಕೆಲಸ ಆಗಿರ್ಬೋದು. ಅದರ ಜೊತೆಗೆ ಅಲ್ಲಿ ಸಿಕ್ಕಂತ ಮಣ್ಣನ್ನ ಸಂಗ್ರಹಿಸಿ ಅದನ್ನ ಪರೀಕ್ಷೆಗೆ ಕಳುಹಿಸುವಂತ ಕೆಲಸ ಆಗಿರುವುದು, ಅದನ್ನ ಮಾಡಿರುವಂತದ್ದು. 2 ದಿನಗಳ ಕಾಲ ಈ ಒಂದು ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯ ನಡೆದಿತ್ತು. ನಿನ್ನೆ 5 ತಲೆಬುರುಡೆ ಜೊತೆಗೆ ಒಂದಷ್ಟು ಮೂಳೆಗಳು ಮತ್ತು ಎಲುಬಿನ ಪೀಸ್ಗಳು ಸಿಕ್ಕಿತ್ತು. ಇವತ್ತು 2 ತಲೆಬುರುಡೆ ಜೊತೆಗೆ ಒಂದಷ್ಟು ಅಂದ್ರೆ ಎಲುಬಿನ ಪೀಸ್ಗಳು, ಮೂಳೆಯ ಪೀಸ್ಗಳು ಕೂಡ ಸಿಕ್ಕಿರುವಂತದ್ದು. ಎಲ್ಲವನ್ನ ಕೂಡ ಸಂಗ್ರಹಿಸಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪರೀಕ್ಷೆಗೆ ಕಳುಹಿಸಿರುವಂತದ್ದು. ನಿನ್ನೆ 5 ತಲೆಬುರುಡೆ, ಇವತ್ತು 2 ತಲೆಬುರುಡೆ, ಒಟ್ಟು 7 ತಲೆಬುರುಡೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಸಿಕ್ಕಿರುವಂತದ್ದು. ಅದನ್ನ ಎಸ್ಐಟಿ ಅಧಿಕಾರಿಗಳು ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ತೆಗೆದುಕೊಂಡು ಹೋಗಿರುವಂತದ್ದು. ಅಲ್ಲಿಂದ ಅದನ್ನ ಪರೀಕ್ಷೆಗೆ ಕಳುಹಿಸ್ತಾರೆ. ಕೇವಲ ತಲೆಬುರುಡೆ ಮತ್ತು ಮೂಳೆಯ ಪೀಸ್ಗಳು ಮಾತ್ರ ಅಲ್ಲ, ಅಂದ್ರೆ ಅದು ಸಿಕ್ಕಿದಂತಹ ಸ್ಥಳದ ಮಣ್ಣನ್ನು ಕೂಡ ತೆಗೆದುಕೊಂಡು ಅದನ್ನು ಕೂಡ ಪರೀಕ್ಷೆಗೆ ಕಳುಹಿಸಿರುವಂತದ್ದು. 2 ದಿನಗಳ ಕಾಲ ಶೋಧ ಕಾರ್ಯ ಈ ಒಂದು ಬಂಗ್ಲಗುಡ್ಡದಲ್ಲಿ ನಡೆದಿತ್ತು. ಒಂದು ಮಾಹಿತಿಯ ಪ್ರಕಾರವಾಗಿ ಇವತ್ತಿಗೆ ಬಂಗ್ಲಗುಡ್ಡ ಶೋಧ ಕಾರ್ಯ ಅಂತ್ಯವಾಗಿದೆ. ನಾಳೆಯಿಂದ ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗಳು ಮತ್ತೆ ಶುರುವಾಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ದಿನೇಶ್. ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಎಸ್ಐಟಿಗೆ ಸಿಪಿಐಎಂ ಮುಖಂಡ ಬಿಎಂ ಭಟ್ ದೂರು ಕೊಟ್ಟಿದ್ದಾರೆ. ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡಿ, ಧರ್ಮಸ್ಥಳದಲ್ಲಿನ ಪ್ರಕರಣಗಳನ್ನ ತನಿಖೆ ಮಾಡಿ ಅಂತ ಮತ್ತೊಂದು ದೂರು. ಸಿಪಿಐಎಂ ಮುಖಂಡ ಬಿಎಂ ಭಟ್ ದೂರು ಕೊಟ್ಟಿರ್ತಕ್ಕಂಥದ್ದು. ಅಸಹಜ ಸಾವುಗಳ ತನಿಖೆ ಮಾಡಿ ಅಂತ, ಧರ್ಮಸ್ಥಳದಲ್ಲಿನ ಪ್ರಕರಣಗಳನ್ನ ಮರು ತನಿಖೆ ಮಾಡಿ ಅಂತ ಕೆಲವು ಪ್ರಕರಣಗಳನ್ನ ಉಲ್ಲೇಖ ಮಾಡಿ ಬಿಎಂ ಭಟ್ ದೂರು ಕೊಟ್ಟಿದ್ದಾರೆ. ದೂರನ್ನ ಎಸ್ಐಟಿ ಸ್ವೀಕರಿಸಿದೆ. ಬಿಎಂ ಭಟ್ ಬರೆದಿರ್ತಕ್ಕಂಥ ದೂರನ್ನ ನೋಡ್ತಾ ಇದ್ರೆ ಎಸ್ಐಟಿಗೆ ಸಲ್ಲಿಸಿರುವಂತಹ ದೂರಿನ ಪ್ರತಿ. ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅಸಹಜ ಸಾವುಗಳ ಪ್ರಕರಣಗಳು ಏನೇನಿದ್ದಾವೆ ಅವೆಲ್ಲವನ್ನು ತನಿಖೆ ಮಾಡಿ ಅಂತ ಒಂದಷ್ಟು ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದಾರೆ ಬಿಎಂ ಭಟ್. ಏನೇನಿದೆ ದೂರಿನಲ್ಲಿ, ಏನಿದು ದೂರು, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಇದ್ದಾರೆ. ದಿನೇಶ್, ಸಿಪಿಐಎಂ ಮುಖಂಡ ಬಿಎಂ ಭಟ್ ಕೊಟ್ಟಿರ್ತಕ್ಕಂಥ ದೂರಿನ ಅಂಶಗಳೇನೇನು, ಯಾವೆಲ್ಲ ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದಾರೆ, ಇದು ಈಗ ಆಲ್ರೆಡಿ ದೂರುಗಳನ್ನ ಸಲ್ಲಿಸಿರ್ತಕ್ಕಂಥ ಪ್ರಕರಣಗಳು, ಪದ್ಮಲತಾ ಇರಬಹುದು ಅಥವಾ ಇನ್ನೊಂದು ಪ್ರಕರಣ ಇರಬಹುದು, ಸೌಜನ್ಯ ಪ್ರಕರಣ ಇರಬಹುದು, ಈ ಪ್ರಕರಣಗಳನ್ನೇ ಮೆನ್ಷನ್ ಮಾಡಿದ್ದಾರಾ ಅಥವಾ ಇನ್ಯಾವುದಾದ್ರೂ ಹೊಸ ಪ್ರಕರಣಗಳನ್ನ ಮೆನ್ಷನ್ ಮಾಡಿದ್ದಾರಾ? ಏನಿದೆ ಈ ದೂರಿನಲ್ಲಿ? ಶ್ರೀಲಕ್ಷ್ಮಿ, ಎಸ್ಐಟಿ ರಚನೆ ಆಗಿದ್ದರಿಂದ ಸಾಕಷ್ಟು ದೂರುಗಳು ಎಸ್ಐಟಿ ಕಚೇರಿಗೆ ಬರ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ದೂರುಗಳನ್ನ ಬೇರೆ ಬೇರೆಯವರು ಎಸ್ಐಟಿ ಕಚೇರಿಗೆ ಬಂದು ನೀಡ್ತಾ ಇದ್ದಾರೆ. ಎಸ್ಐಟಿ ಕಚೇರಿಯಲ್ಲೂ ಕೂಡ ಅಧಿಕಾರಿಗಳು ಅದನ್ನ ಪಡೆದುಕೊಂಡು ಅದನ್ನ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ದೂರುಗಳನ್ನ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಸೌಜನ್ಯ ಮಾವ ವಿಠಲಗೌಡ ವಿರುದ್ಧ ಎಸ್ಐಟಿಗೆ ದೂರು ಸಲ್ಲಿಸಲಾಗಿದೆ. ಧರ್ಮಸ್ಥಳ ಗ್ರಾಮಸ್ಥರು ವಿಠಲಗೌಡ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ಧರ್ಮಸ್ಥಳದ ಗ್ರಾಮಸ್ಥ ಸಂದೀಪ್ ರೈ ಎಂಬುವರು ಈ ದೂರನ್ನ ಸಲ್ಲಿಸಿದ್ದಾರೆ. ತನಿಖಾ ಹಂತದಲ್ಲಿ ವಿಠಲಗೌಡ ದಾರಿ ತಪ್ಪಿಸ್ತಾ ಇದ್ದಾರೆ, ಎಸ್ಐಟಿಗೆ ಮಾಹಿತಿ ನೀಡದೆ ವಿಡಿಯೋ ಹರಿಬಿಟ್ಟಿದ್ದಾರೆ ಅಂತ ವಿಠಲಗೌಡನ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ವಿಠಲಗೌಡ ಹಿಂದೆ ಕೆಲವರು ಸೇರಿ ಷಡ್ಯಂತ್ರ ಮಾಡ್ತಿದ್ದಾರೆ, ವಿಠಲಗೌಡ ವಿರುದ್ಧ ಹಾಗಂತ ತನಿಖೆ ಮಾಡಬೇಕು ಅಂತ ಸಂದೀಪ್ ರೈ ದೂರು ಕೊಟ್ಟಿದ್ದಾರೆ.
ಈ ದೂರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ವೀಕರಿಸಿದ್ದಾರೆ. ಯಾರೇ ದೂರು ಕೊಟ್ಟರು ಕೂಡ ಎಸ್ಐಟಿ ಸ್ವೀಕಾರ ಮಾಡುತ್ತೆ. ಹಾಗಾಗಿ ಈ ಸಂದೀಪ್ ರೈ ಕೊಟ್ಟಿರ್ತಕ್ಕಂಥ ದೂರನ್ನ ಕೂಡ, ವಿಠಲ್ ಗೌಡನ ವಿರುದ್ಧ ಸಂದೀಪ್ ರೈ ಸಲ್ಲಿಸಿರುವಂತಹ ದೂರನ್ನ ಕೂಡ ಎಸ್ಐಟಿ ಸ್ವೀಕಾರ ಮಾಡಿದೆ. ಬಂಗ್ಲಗುಡ್ಡ ಶೋಧ ಕಾರ್ಯ ಅಂತ್ಯ ಆಗಿರುವಂತದ್ದು. ನಾಳೆಯಿಂದ ಬೇರೆ ರೀತಿಯಾದಂತಹ ವಿಚಾರಣೆಗಳು ಮತ್ತೆ ಶುರುವಾಗಲಿಕ್ಕಿದೆ. ಅಂದ್ರೆ ಬಂಗ್ಲಗುಡ್ಡದಲ್ಲಿ 2 ದಿನಗಳ ಕಾಲ ಶೋಧ ಕಾರ್ಯ ನಡೆದಿತ್ತು. ನಿನ್ನೆ ಸುಮಾರು 7 ಗಂಟೆಗಳ ಕಾಲ ಶೋಧ ಕಾರ್ಯ ಮಾಡಿದ್ರೆ ಇವತ್ತು 3 ಗಂಟೆಗಳ ಕಾಲ ಶೋಧ ಕಾರ್ಯ ಮಾಡಲಾಗಿತ್ತು. ಸುಮಾರು 13 ಎಕರೆ ವಿಸ್ತೀರ್ಣದ ಈ ಒಂದು ಬಂಗ್ಲಗುಡ್ಡ ಕಾಡೇನಿದೆ, ಬಂಗ್ಲಗುಡ್ಡ ಕಾಡಿನ ಪೂರ್ತಿಯಾಗಿ ಶೋಧ ಕಾರ್ಯ ಮಾಡುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಅನ್ನ ರೂಪಿಸಿದ್ರು. ಅದರಂತೆ ನಿನ್ನೆ ಅರ್ಧ ಬಂಗ್ಲಗುಡ್ಡ ಕಾಡನ್ನ ಏನೋ ಶೋಧ ಕಾರ್ಯ ಮಾಡಿದ್ರೆ ಇವತ್ತು ಉಳಿದಂತ ಕಡೆಗಳಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಿರುವಂತದ್ದು. ನಿನ್ನೆ 3 ತಂಡಗಳಾಗಿ ಶೋಧ ಕಾರ್ಯ ಮಾಡಿದ್ರೆ ಇವತ್ತು 2 ತಂಡಗಳಾಗಿ ರೂಪಿಸಿಕೊಂಡು, ಅಂದ್ರೆ ಒಂದು ತಂಡ ಶೋಧ ಕಾರ್ಯ ಮಾಡಿ ಮತ್ತೊಂದು ತಂಡ ಒಂದು ಶೋಧ ಕಾರ್ಯದಂತ ಸಿಕ್ಕಿದಂತ ಬುರುಡೆ ಮತ್ತು ಎಲುಬಿನ ಪೀಸ್ಗಳೇನಿದೆ ಅದನ್ನ ಸಂಗ್ರಹಿಸಿ ಅದನ್ನ ಕಳುಹಿಸುವಂತ ಕೆಲಸ ಆಗಿರ್ಬೋದು. ಅದರ ಜೊತೆಗೆ ಅಲ್ಲಿ ಸಿಕ್ಕಂತ ಮಣ್ಣನ್ನ ಸಂಗ್ರಹಿಸಿ ಅದನ್ನ ಪರೀಕ್ಷೆಗೆ ಕಳುಹಿಸುವಂತ ಕೆಲಸ ಆಗಿರುವುದು, ಅದನ್ನ ಮಾಡಿರುವಂತದ್ದು. 2 ದಿನಗಳ ಕಾಲ ಈ ಒಂದು ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯ ನಡೆದಿತ್ತು. ನಿನ್ನೆ 5 ತಲೆಬುರುಡೆ ಜೊತೆಗೆ ಒಂದಷ್ಟು ಮೂಳೆಗಳು ಮತ್ತು ಎಲುಬಿನ ಪೀಸ್ಗಳು ಸಿಕ್ಕಿತ್ತು. ಇವತ್ತು 2 ತಲೆಬುರುಡೆ ಜೊತೆಗೆ ಒಂದಷ್ಟು ಅಂದ್ರೆ ಎಲುಬಿನ ಪೀಸ್ಗಳು, ಮೂಳೆಯ ಪೀಸ್ಗಳು ಕೂಡ ಸಿಕ್ಕಿರುವಂತದ್ದು. ಎಲ್ಲವನ್ನ ಕೂಡ ಸಂಗ್ರಹಿಸಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪರೀಕ್ಷೆಗೆ ಕಳುಹಿಸಿರುವಂತದ್ದು. ನಿನ್ನೆ 5 ತಲೆಬುರುಡೆ, ಇವತ್ತು 2 ತಲೆಬುರುಡೆ, ಒಟ್ಟು 7 ತಲೆಬುರುಡೆ ಬಂಗ್ಲಗುಡ್ಡ ಕಾಡಿನಲ್ಲಿ ಸಿಕ್ಕಿರುವಂತದ್ದು. ಅದನ್ನ ಎಸ್ಐಟಿ ಅಧಿಕಾರಿಗಳು ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ತೆಗೆದುಕೊಂಡು ಹೋಗಿರುವಂತದ್ದು. ಅಲ್ಲಿಂದ ಅದನ್ನ ಪರೀಕ್ಷೆಗೆ ಕಳುಹಿಸ್ತಾರೆ. ಕೇವಲ ತಲೆಬುರುಡೆ ಮತ್ತು ಮೂಳೆಯ ಪೀಸ್ಗಳು ಮಾತ್ರ ಅಲ್ಲ, ಆ ಒಂದು ಅಂದ್ರೆ ಅದು ಸಿಕ್ಕಿದಂತಹ ಸ್ಥಳದ ಮಣ್ಣನ್ನು ಕೂಡ ತೆಗೆದುಕೊಂಡು ಅದನ್ನು ಕೂಡ ಪರೀಕ್ಷೆಗೆ ಕಳುಹಿಸಿರುವಂತದ್ದು. 2 ದಿನಗಳ ಕಾಲ ಶೋಧ ಕಾರ್ಯ ಈ ಒಂದು ಬಂಗ್ಲಗುಡ್ಡದಲ್ಲಿ ನಡೆದಿತ್ತು. ಆ ಒಂದು ಮಾಹಿತಿಯ ಪ್ರಕಾರವಾಗಿ ಇವತ್ತಿಗೆ ಬಂಗ್ಲಗುಡ್ಡ ಶೋಧ ಕಾರ್ಯ ಅಂತ್ಯವಾಗಿದೆ. ನಾಳೆಯಿಂದ ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗಳು ಮತ್ತೆ ಶುರುವಾಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ದಿನೇಶ್, ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಎಸ್ಐಟಿಗೆ ಸಿಪಿಐಎಂ ಮುಖಂಡ ಬಿಎಂ ಭಟ್ ದೂರು ಕೊಟ್ಟಿದ್ದಾರೆ. ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡಿ, ಧರ್ಮಸ್ಥಳದಲ್ಲಿನ ಪ್ರಕರಣಗಳನ್ನ ತನಿಖೆ ಮಾಡಿ ಅಂತ ಮತ್ತೊಂದು ದೂರು. ಸಿಪಿಐಎಂ ಮುಖಂಡ ಬಿಎಂ ಭಟ್ ದೂರು ಕೊಟ್ಟಿರ್ತಕ್ಕಂಥದ್ದು. ಅಸಹಜ ಸಾವುಗಳ ತನಿಖೆ ಮಾಡಿ ಅಂತ, ಧರ್ಮಸ್ಥಳದಲ್ಲಿನ ಪ್ರಕರಣಗಳನ್ನ ಮರು ತನಿಖೆ ಮಾಡಿ ಅಂತ ಕೆಲವು ಪ್ರಕರಣಗಳನ್ನ ಉಲ್ಲೇಖ ಮಾಡಿ ಬಿಎಂ ಭಟ್ ದೂರು ಕೊಟ್ಟಿದ್ದಾರೆ. ದೂರನ್ನ ಎಸ್ಐಟಿ ಸ್ವೀಕರಿಸಿದೆ. ಬಿಎಂ ಭಟ್ ಬರೆದಿರ್ತಕ್ಕಂಥ ದೂರನ್ನ ನೋಡ್ತಾ ಇದ್ರೆ, ಎಸ್ಐಟಿಗೆ ಸಲ್ಲಿಸಿರುವಂತಹ ದೂರಿನ ಪ್ರತಿ. ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅಸಹಜ ಸಾವುಗಳ ಪ್ರಕರಣಗಳು ಏನೇನಿದ್ದಾವೆ ಅವೆಲ್ಲವನ್ನು ತನಿಖೆ ಮಾಡಿ ಅಂತ ಒಂದಷ್ಟು ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದಾರೆ ಬಿಎಂ ಭಟ್. ಏನೇನಿದೆ ದೂರಿನಲ್ಲಿ, ಏನಿದು ದೂರು, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಇದ್ದಾರೆ. ದಿನೇಶ್, ಸಿಪಿಐಎಂ ಮುಖಂಡ ಬಿಎಂ ಭಟ್ ಕೊಟ್ಟಿರ್ತಕ್ಕಂಥ ದೂರಿನ ಅಂಶಗಳೇನೇನು, ಯಾವೆಲ್ಲ ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದಾರೆ, ಇದು ಈಗ ಆಲ್ರೆಡಿ ದೂರುಗಳನ್ನ ಸಲ್ಲಿಸಿರ್ತಕ್ಕಂಥ ಪ್ರಕರಣಗಳು, ಪದ್ಮಲತಾ ಇರಬಹುದು ಅಥವಾ ಇನ್ನೊಂದು ಪ್ರಕರಣ ಇರಬಹುದು, ಸೌಜನ್ಯ ಪ್ರಕರಣ ಇರಬಹುದು, ಈ ಪ್ರಕರಣಗಳನ್ನೇ ಮೆನ್ಷನ್ ಮಾಡಿದ್ದಾರಾ ಅಥವಾ ಇನ್ಯಾವುದಾದ್ರೂ ಹೊಸ ಪ್ರಕರಣಗಳನ್ನ ಮೆನ್ಷನ್ ಮಾಡಿದ್ದಾರಾ? ಏನಿದೆ ಈ ದೂರಿನಲ್ಲಿ? ಶ್ರೀಲಕ್ಷ್ಮಿ, ಎಸ್ಐಟಿ ರಚನೆ ಆಗಿದ್ದರಿಂದ ಸಾಕಷ್ಟು ದೂರುಗಳು ಎಸ್ಐಟಿ ಕಚೇರಿಗೆ ಬರ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ದೂರುಗಳನ್ನ ಬೇರೆ ಬೇರೆ ಅವರು ಎಸ್ಐಟಿ ಕಚೇರಿಗೆ ಬಂದು ನೀಡ್ತಾ ಇದ್ದಾರೆ. ಎಸ್ಐಟಿ ಕಚೇರಿಯಲ್ಲೂ ಕೂಡ ಅಧಿಕಾರಿಗಳು ಅದನ್ನ ಪಡೆದುಕೊಂಡು ಅದನ್ನ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ದೂರುಗಳನ್ನ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಸೌಜನ್ಯ ಮಾವ
ವಿಠಲಗೌಡ ವಿರುದ್ಧ ಎಸ್ಐಟಿಗೆ ದೂರು ಸಲ್ಲಿಸಲಾಗಿದೆ. ಧರ್ಮಸ್ಥಳ ಗ್ರಾಮಸ್ಥರು ವಿಠಲಗೌಡ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ಧರ್ಮಸ್ಥಳದ ಗ್ರಾಮಸ್ಥ ಸಂದೀಪ್ ರೈ ಎಂಬುವರು ಈ ದೂರನ್ನ ಸಲ್ಲಿಸಿದ್ದಾರೆ. ತನಿಖಾ ಹಂತದಲ್ಲಿ ವಿಠಲಗೌಡ ದಾರಿ ತಪ್ಪಿಸ್ತಾ ಇದ್ದಾರೆ, ಎಸ್ಐಟಿಗೆ ಮಾಹಿತಿ ನೀಡದೆ ವಿಡಿಯೋ ಹರಿಬಿಟ್ಟಿದ್ದಾರೆ ಅಂತ ವಿಠಲಗೌಡನ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ವಿಠಲಗೌಡ ಹಿಂದೆ ಕೆಲವರು ಸೇರಿ ಷಡ್ಯಂತ್ರ ಮಾಡ್ತಿದ್ದಾರೆ, ವಿಠಲಗೌಡ ವಿರುದ್ಧ ಹಾಗಂತ ತನಿಖೆ ಮಾಡಬೇಕು ಅಂತ ಸಂದೀಪ್ ರೈ ದೂರು ಕೊಟ್ಟಿದ್ದಾರೆ. ಈ ದೂರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ವೀಕರಿಸಿದ್ದಾರೆ. ಯಾರೇ ದೂರು ಕೊಟ್ಟರು ಕೂಡ ಎಸ್ಐಟಿ ಸ್ವೀಕಾರ ಮಾಡುತ್ತೆ. ಹಾಗಾಗಿ ಈ ಸಂದೀಪ್ ರೈ ಕೊಟ್ಟಿರ್ತಕ್ಕಂಥ ದೂರನ್ನ ಕೂಡ ವಿಠಲಗೌಡನ ವಿರುದ್ಧ ಸಂದೀಪ್ ರೈ ಸಲ್ಲಿಸಿರುವಂತಹ ದೂರನ್ನ ಕೂಡ ಎಸ್ಐಟಿ ಸ್ವೀಕಾರ ಮಾಡಿದೆ. ಬಂಗ್ಲಗುಡ್ಡ ಶೋಧ ಕಾರ್ಯ ಅಂತ್ಯ ಆಗಿರುವಂತದ್ದು. ನಾಳೆಯಿಂದ ಬೇರೆ ರೀತಿಯಾದಂತಹ ವಿಚಾರಣೆಗಳು ಮತ್ತೆ ಶುರುವಾಗಲಿಕ್ಕಿದೆ. ಅಂದ್ರೆ ಬಂಗ್ಲಗುಡ್ಡದಲ್ಲಿ 2 ದಿನಗಳ ಕಾಲ ಶೋಧ ಕಾರ್ಯ ನಡೆದಿತ್ತು. ನಿನ್ನೆ ಸುಮಾರು 7 ಗಂಟೆಗಳ ಕಾಲ ಶೋಧ ಕಾರ್ಯ ಮಾಡಿದ್ರೆ ಇವತ್ತು 3 ಗಂಟೆಗಳ ಕಾಲ ಶೋಧ ಕಾರ್ಯ ಮಾಡಲಾಗಿತ್ತು. ಸುಮಾರು 13 ಎಕರೆ ವಿಸ್ತೀರ್ಣದ ಈ ಒಂದು ಬಂಗ್ಲಗುಡ್ಡ ಕಾಡೇನಿದೆ, ಬಂಗ್ಲಗುಡ್ಡ ಕಾಡಿನ ಪೂರ್ತಿಯಾಗಿ ಶೋಧ ಕಾರ್ಯ ಮಾಡುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಅನ್ನ ರೂಪಿಸಿದ್ರು. ಅದರಂತೆ ನಿನ್ನೆ ಅರ್ಧ ಬಂಗ್ಲಗುಡ್ಡ ಕಾಡನ್ನ ಏನೋ ಶೋಧ ಕಾರ್ಯ ಮಾಡಿದ್ರೆ ಇವತ್ತು ಉಳಿದಂತ ಕಡೆಗಳಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಿರುವಂತದ್ದು. ನಿನ್ನೆ 3 ತಂಡಗಳಾಗಿ ಶೋಧ ಕಾರ್ಯ ಮಾಡಿದ್ರೆ ಇವತ್ತು 2 ತಂಡಗಳಾಗಿ ರೂಪಿಸಿಕೊಂಡು, ಅಂದ್ರೆ ಒಂದು ತಂಡ ಶೋಧ ಕಾರ್ಯ ಮಾಡಿ ಮತ್ತೊಂದು ತಂಡ ಒಂದು ಶೋಧ ಕಾರ್ಯದಂತ ಸಿಕ್ಕಿದಂತ ಬುರುಡೆ ಮತ್ತು ಎಲುಬಿನ ಪೀಸ್ಗಳೇನಿದೆ ಅದನ್ನ ಸಂಗ್ರಹಿಸಿ ಅದನ್ನ ಕಳುಹಿಸುವಂತ ಕೆಲಸ ಆಗಿರ್ಬೋದು. ಅದರ ಜೊತೆಗೆ ಅಲ್ಲಿ ಸಿಕ್ಕಂತ ಮಣ್ಣನ್ನ ಸಂಗ್ರಹಿಸಿ ಅದನ್ನ ಪರೀಕ್ಷೆಗೆ ಕಳುಹಿಸುವಂತ ಕೆಲಸ ಆಗಿರುವುದು, ಅದನ್ನ ಮಾಡಿರುವಂತದ್ದು. 2 ದಿನಗಳ ಕಾಲ ಈ ಒಂದು ಬಂಗ್ಲಗುಡ್ಡ ಕಾಡಿನ